ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಏಪ್ರಿಲ್ 15ರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಸ್ಟೆಲ್ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಭೀಮಶೆಟ್ಟಿ ಅಂಪಳ್ಳಿ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ 1 ವರ್ಷದಿಂದ ಬಹಳ ಸಂಕಷ್ಟದಲ್ಲಿ ಒದ್ದಾಡುತ್ತಿದ್ದಾರೆ. ಸರ್ಕಾರವು ಕಳೆದ ವರ್ಷ 2025ರ ಮಾರ್ಚ್ ರಂದು ಕನಿಷ್ಠ ವೇತನ 25,000 ರೂಪಾಯಿ ನಿಗದಿಪಡಿಸಿದ್ದು ಇಲ್ಲಿಯವರೆಗೂ ಜಾರಿಯಾಗಿಲ್ಲ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಕಳೆದ ವರ್ಷಗಳಿಂದ ವೇತನ ಹೆಚ್ಚಳ ಮಾಡದೇ ಇರುವುದರಿಂದ ಕಾರ್ಮಿಕರು ಗೋಳಾಡುತ್ತಿದ್ದಾರೆ. ಸರ್ಕಾರ ಸಹ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ. ಅಲ್ಲದೆ ಮ್ಯಾನ್ ಪವರ್ ಏಜೆನ್ಸಿಗಳ ಶೋಷಣೆಗೆ ತಪ್ಪಿಸಲು ಬೀದರ್ ಮಾದರಿಯ ಸಹಕಾರ ಸೊಸೈಟಿ ಪ್ರಾರಂಭಿಸಬೇಕು. ಎಲ್ಲಾ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು. ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಬೇಕು. ಕ್ರೈಸ್ತ ವಸತಿ ನಿಲಯಗಳಲ್ಲಿ 11 ಜನ ಸಿಬ್ಬಂದಿಗಳನ್ನ ಕೊಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಆಗ್ರಹಿಸಿ ಏಪ್ರಿಲ್ 15ರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹೋರಾಟ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದರು. ಇಡೀ ರಾಜ್ಯದ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬೇಡಿಕೆಗಳಿಗಾಗಿ ನಾವು ಇದೇ ಏಪ್ರಿಲ್ 15ರಂದು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರ ಗಮನ ಸೆಳೆಯಬೇಕಾಗಿದೆ. ಯಾಕಂದರೆ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ನಾವು ಕನಿಷ್ಠ ವೇತನ 25,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಸರ್ಕಾರ ಇಲ್ಲಿವರೆಗೂ ಕೂಡ ಅವ್ರ ಕನಿಷ್ಠ ವೇತನ ಜಾರಿಯಾಗಿಲ್ಲ. ಅದು ಕೋರ್ಟಿಗೆ ಹೋಗ್ಯಾರ ಮ್ಯಾನ್ ಪವರ್ ಏಜೆನ್ಸಿಗಳು ಅಂತ ಹೇಳ್ತಾರೆ. ಇವರು ಕಮಿಟಿ ಮಾಡ್ಯಾರ. ಆ ಕೋರ್ಟಿಗೆ ಹೋದ್ರೂ ಕೂಡ ಆ ಕಮಿಟಿ ಮಾಡಿ ನಾವು ಬಗೆಹರಿಸ್ತೀವಿ ಅಂಥೇಳಿ ಕಳೆದ 1 ವರ್ಷ ಹಿಡಿದು ಆ ಕಮಿಟಿ ಮಾಡಿದ್ರೂ ಕೂಡ ಇಲ್ಲಿವರೆಗೆ ಏನೂ ಮಾಡಿಲ್ಲ. ಕನಿಷ್ಠ 4 ವರ್ಷದಿಂದ ನಮ್ಮದೇನು ವೇತನ ಇತ್ತು, ಅದೇ ವೇತನ ಇವತ್ತದ. 4 ವರ್ಷದಿಂದ ಇದ್ದಂಥ ಎಲ್ಲ ಬೆಲೆಗಳು 1-2 ಪಟ್ಟು ಹೆಚ್ಚಾಗ್ಯದ. ಆದರೆ ನಮ್ಮ ವೇತನ ಹೆಚ್ಚಾಗಿಲ್ಲ. ಹೀಗಾಗಿ ನಮ್ಮ ಹಾಸ್ಟೆಲ್ ನೌಕರರು ಭಾಳ ಅತಂತ್ರದಲ್ಲಿದ್ದಾರೆ. ಅಲ್ಲದೇ ಇವತ್ತು ಬೀದರ್ ಮಾದರಿ ಸೊಸೈಟಿ ಮಾಡ್ತೀವಿ ಅಂದರು. ಅದು ಮ್ಯಾನ್ ಪವರ್ ಏಜೆನ್ಸಿಗಳು ಕೋರ್ಟಿಗೆ ಹೋಗ್ಯಾರಂತ ಅದನ್ನು ಕೂಡ ಪೆಂಡಿಂಗ್ ಇಟ್ಟಾರೆ. ಅದು ಕೂಡಲೇ ಬೀದರ್ ಮಾದರಿ ಮಾಡಬೇಕು. ಶೋಷಣೆ ಮಾಡ್ತಕ್ಕಂಥ ಜನರ ಮಾತು ಕೇಳಿ ಇವರು ಇನ್ನೂ ಕೂಡ ಹಾಗೆ ಯಾವ ಮ್ಯಾನ್ ಪವರ್ ಏಜೆನ್ಸಿದು ಸರಿಯಾಗಿ PF ಕಟ್ಟಲ್ಲ, ಟೈಮಿಗೆ ವೇತನ ಕೊಡಲ್ಲ. ಬಟ್ ನಮ್ಮ ಶೋಷಣೆ ನಮಗೆ ಸುಲಿಲಕ್ಕೆ ಬಂದವರು ಅವರು. ಅದಕ್ಕಾಗಿ ಇವತ್ತು ಅದು ಮ್ಯಾನ್ ಪವರ್ ಏಜೆನ್ಸಿಗಳೆಲ್ಲ ಕಡಿವಾಣ ಹಾಕಬೇಕಾದ್ರೆ ಮೊದಲು ಬೀದರ್ ಮಾದರಿ ಸೊಸೈಟಿ ಪ್ರಾರಂಭ ಮಾಡಬೇಕು. ಅಲ್ಲದೇ ಸೇವಾ ಭದ್ರತೆ ಕೊಡಬೇಕು. ನಮಗೆ ಸೇವಾ ಭದ್ರತೆನೇ ಇಲ್ಲ. ಎಲ್ಲ ಹಾಸ್ಟೆಲ್ ನೌಕರರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ವಾರಕ್ಕೊಂದು ರಜೆ ಕೊಡಬೇಕು. ಅಲ್ಲಿಂದು ಈ ಕೆಲವೊಂದು ಹಾಸ್ಟೆಲ್ಗಳದಾಗ ಹೊಸ ಹಾಸ್ಟೆಲ್ ಏನು ಪ್ರಾರಂಭ ಆಗ್ತದೆ, ಹಿಂದೆ 100ಕ್ಕೆ 5 ಜನ ಅಡಿಗೆಯವ್ರು ಇರ್ತೀರಿ. ಹಿಂದೆ ಎಲ್ಲ ಇದ್ದ ಹಳೆ ಹಾಸ್ಟೆಲ್ಗಳಿಗೆಲ್ಲ ಸುಮಾರು 40 ವರ್ಷ ಹಿಡಿದು ಅದು ಸಿಸ್ಟಮ್ ಇದ್ದಿದೆ. ಈಗ ಏಕಾಏಕಿ ಸರ್ಕಾರ ಮ್ಯಾನ್ ಪವರ್ ಕಡಿಮೆ ಮಾಡ್ಬೇಕಂತೇಳಿ 4 ಜನ ಸಿಬ್ಬಂದಿಯನ್ನು ಕೊಟ್ಟರೆ 100ಕ್ಕೆ 4. ಅಲ್ಲಿಂದ ಕ್ರೈಸ್ತ ವಸತಿ ನಿಲಯಗಳಲ್ಲಿ ಹೊಸದಾಗಿ 2017ರ ನಂತರ ಪ್ರಾರಂಭ ಆಗ್ಯದ. ಅಲ್ಲೆಲ್ಲ ಕೂಡ 7 ಜನ, ಹಳಿಯವಕ್ಕೆಲ್ಲ 11 ಜನ ಇದ್ದಾರೆ. 7 ಜನ ಕೊಟ್ಟಾರೆ ಈಗ ಸಿಬ್ಬಂದಿ. 7 ಜನರಿಂದ ಅದು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಬಿಲ್ಡಿಂಗು, ಅದು ಅಡವಿದಾಗ ಇರ್ತದೆ. ಅಲ್ಲಿ ಜನ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಜನ, 11 ಜನ ಅದನ್ನು ಕಡಿಮೆ ಬೀಳ್ತದೆ. ಆದರೆ 7 ಜನ ಕೊಟ್ಟರೆ ಹೀಗಾಗಿ ಅಲ್ಲಿ ಕೆಲಸ ಮಾಡೋದು ಒಂದೇ ಅಂದ್ರೇನು ಬಿಟ್ಟು ಹೋದಾಗ ರಾಕ್ಷಸರ ಕೈದಾಗ ದುಡ್ದಂಗೆ ಆಲತ್ತು ಹಾಸ್ಟೆಲ್ದಾಗ ದುಡಿಬೇಕಾದ್ರೆ. ಹೀಗಾಗಿ 7 ಜನ ಇದ್ದಿದ್ದು ಕ್ಯಾನ್ಸಲ್ ಮಾಡಿ ಅಲ್ಲಿನೂ ಕೂಡ 11 ಜನ ಸಿಬ್ಬಂದಿ ಕೊಡಬೇಕು. 10 ಜನ ಕೊಡ್ತೀವಿ ಅಂತ ಹೇಳಿ 1 ವರ್ಷ ಆಯ್ತು ಅವರು. ಇಲ್ಲಿವರೆಗೂ ಕೂಡ ಎಲ್ಲಿ ಅವರು ಅದು ಇಂಪ್ಲಿಮೆಂಟ್ ಆರ್ಡರೇ ಮಾಡಿಲ್ಲ, ಬರೀ ಪೆಂಡಿಂಗ್ ಇಟ್ಕೊತ ಬಂದರೆ. ಅದಕ್ಕೆ ನಾವು ಸೇವಾ ಭದ್ರತೆ ಕೊಡಬೇಕು. ಕನಿಷ್ಠ ವೇತನ 25,000 ರೂಪಾಯಿ ಒಪ್ಕೊಂಡು 1 ವರ್ಷ ಆಯಿತು. ಆದರೆ ಈಗಾರ ಅದು ಜಾರಿ ಮಾಡಿರಿ. ಅಲ್ಲಿಂದು ವಾರಕ್ಕೊಂದು ರಜೆ ಕೊಡ್ರಿ. ರಜೆನೇ ಇಲ್ಲ. ಒಂದೊಂದು ತಿಂಗಳಿಗೆ 1 ರಜೆನೂ ಕೂಡ ನಮ್ಮವ್ರಿಗೆ ಸಿಗ್ತಾಯಿಲ್ಲ. ಹೀಗಾಗಿ ಭಾಳಷ್ಟು ರಜೆ ಇಲ್ದಕ್ಕೆ ಎಷ್ಟೋ ಮಂದಿ ಅನಾರೋಗ್ಯದಿಂದ ಬೆಳೀತಾರೆ. ಈಗ ವಾಚ್ಮೆನ್ಗಳರ ನೈಟ್ ಡೈಲಿ ನಿದ್ದೆ ಕಟ್ಟಬೇಕು. ಡೇದಾಗ ನಿದ್ದೆ ಬರೋಬರಾಗಲ್ಲ. ಅದು 15 ತಾಸು 16 ತಾಸು ದುಡಿಬೇಕು. ಸಂಜೆಗೆ 6ಕ್ಕೆ ಹೋದ್ರೆ ಮರುದಿನ 9-10 ಗಂಟೆ ತನಕ ದುಡಿಸ್ಕೋತಾರೆ. ಅವ್ರಿಗೆ ನಿದ್ದೆನೇ ಆಗಲ್ಲ. ಹೀಗಾಗಿ ಅವರು ಒಂದು ಕಡೆ ಕುಟುಂಬದಾಗ ಮನೆಗೆ ಹೋಗಿ ಹೆಂಡ್ರ ಮಕ್ಕಳಿಗೆ ಮಾತಾಡ್ಲಿಕ್ಕೂ ಟೈಮ್ ಇಲ್ದೇ, ಅವ್ರ ಆರೋಗ್ಯ ಮನೆದು ಏನದ ಕೇಳಕ್ಕೆ ಟೈಮ್ ಇಲ್ದೇ ಇವತ್ತು ಅವ್ರಿಗೆ ವಾರಕ್ಕೊಂದು ರಜೆ ಕಂಪಲ್ಸರಿ ಕೊಡಬೇಕು. ವಾಚ್ಮ್ಯಾನೇ ಅಂತೆಲ್ಲ ಅಡುಗೆಯವ್ರಿಗೂ ಕೊಡಬೇಕು. ಅಡುಗೆಯವ್ರನ್ನೂ ಮುಂಜಾನೆ 6 ಗಂಟೆಗೆ ಎದ್ದು ಬರ್ತಾರೆ, ರಾತ್ರಿ 9 ಗಂಟೆಗೆ ಮನೆಗೆ ಹೋಗ್ತಾರೆ. ಅವ್ರ ಮಕ್ಕಳು ಗಂಡದೇರು ಸರಿ ಮಾತೇ ಆಡೋದಾಗಲ್ಲ. ಅದಕ್ಕಾಗಿ ಅದನ್ನು ವಾರಕ್ಕೊಂದು ರಜೆ ಕಂಪಲ್ಸರಿ ಕೊಡಬೇಕು ಅಂತ ಹೇಳ್ತೀವಿ. ಏಪ್ರಿಲ್ ಮೇ 2 ತಿಂಗಳು ಸೂಟಿ ಇರ್ತದೆ. ಸೂಟಿ ಇದ್ದಾಗ ಸ್ಯಾಲ್ರಿನೇ ಸಿಗೋಲ್ಲ.
ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444, 08472325918.